ಸ್ನೇಹಿತರೆ ನಮಸ್ಕಾರ. ವ್ಯಕ್ತಿಗೆ ಎಷ್ಟೇ ಟ್ಯಾಲೆಂಟ್ ಇರಲಿ, ಎಷ್ಟೇ ಸಾಮರ್ಥ್ಯ ಇರಲಿ, ಅವುಗಳ ಜೊತೆಗೆ ಅದೃಷ್ಟವೂ ಮುಖ್ಯ. ಇಲ್ಲ ಅಂದರೆ ಬದುಕು ಬಹಳ ಕಷ್ಟ ಆಗುತ್ತೆ. ಆತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಶ್ರಮ ಹಾಕಿದ್ರೂ ಕೂಡ ಏನು ವ್ಯತ್ಯಾಸ ಆಗಲ್ಲ. ಈ ಮಾತುಗಳು ನಮ್ಮ ದೇಶದ ಕ್ರಿಕೆಟ್ ಆಟಗಾರನೊಬ್ಬನಿಗೆ ಬಹಳ ಸೂಕ್ತವಾಗಿ ಅಪ್ಲೈ ಆಗುತ್ತೆ. ಹೌದು, ಆತ 2014ರಲ್ಲೇ ರಾಷ್ಟ್ರೀಯ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ. ಬಟ್ ಈ 9 ವರ್ಷದಲ್ಲಿ ಆತ ಆಡಿದ್ದು ಬರೀ 32 ಇಂಟರ್ನ್ಯಾಷನಲ್ ಮ್ಯಾಚ್. ಟೀಮ್ಗೆ ಸೆಲೆಕ್ಟ್ ಆಗ್ತಾನೆ, ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗಲ್ಲ. ಅವಕಾಶ ಸಿಕ್ಕರೂ ಕೂಡ ಒಂದು ಮ್ಯಾಚ್ ಅಷ್ಟೇ. ಅದರಲ್ಲಿ ಸರಿಗ ಆಡಿಲ್ಲ ಅಂದರೆ ಮುಂದಿನ ಮ್ಯಾಚ್ನಿಂದ ಹೊರಕ್ಕೆ. ಅದರಲ್ಲೂ ಒನ್ ಡೇ ವಿಶ್ವಕಪ್ ಆಸ್ಪಾಸ್ನಲ್ಲಿ ಆತನನ್ನು T20ಗೆ ಆಯ್ಕೆ ಮಾಡ್ತಾರೆ. T20 ವಿಶ್ವಕಪ್ ಸಮಯದಲ್ಲಿ ಒನ್ ಡೇಗೆ ಸೆಲೆಕ್ಟ್ ಮಾಡ್ತಾರೆ. ಈ ಕಾರಣದಿಂದ ಆತನನ್ನು ಭಾರತ ಕಂಡ ಅತಿ ನತದೃಷ್ಟ ಕ್ರಿಕೆಟ್ ಆಟಗಾರ ಅಂತಾರೆ. ಎಸ್, ನೀವು ಊಹಿಸಿದಂತೆ ಇದು ಸಂಜು ಸ್ಯಾಮ್ಸನ್ ಕಥೆ. ವಿಧಿ ಲೈಫ್ನಲ್ಲಿ ಹೇಗೆ ಆಟ ಆಡುತ್ತೆ ಅಂದರೆ, ಸಂಜು ಸ್ಯಾಮ್ಸನ್ ಎಷ್ಟೇ ಪ್ರತಿಭಾವಂತ ಆಗಿದ್ರೂ ಕೂಡ ಮೇಲೇಳೋಕೆ ಬಿಡಲೇ ಇಲ್ಲ. ಇದು ಸ್ಯಾಮ್ಸನ್ ಹಣೆ ಬರಹವ, ಕ್ರಿಕೆಟ್ ಪಾಲಿಟಿಕ್ಸಾ? ಬನ್ನಿ ವಿಡಿಯೋದಲ್ಲಿ ಎಲ್ಲದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ಹೊಸ ಅಪ್ಡೇಟ್ ಪಡೆಯಿರಿ. ಕಳೆದ 4-5 ವರ್ಷಗಳಿಂದ ಯಾವುದಾದ್ರೂ ಕ್ರಿಕೆಟ್ ಸಿರೀಸ್ಗೆ ಟೀಮ್ ಇಂಡಿಯಾವನ್ನು ಪ್ರಕಟಿಸಿದರೆ ತಕ್ಷಣ ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತಾ ಇದ್ದಿದ್ದು ಸಂಜು ಸ್ಯಾಮ್ಸನ್ ಅನ್ನೋ ಹೆಸರು. ಸಂಜು ಸ್ಯಾಮ್ಸನ್ ಅನ್ನು ಯಾಕೆ ನೀವು ಆಯ್ಕೆ ಮಾಡಲಿಲ್ಲ? ಆಟದಲ್ಲೂ ಪಾಲಿಟಿಕ್ಸಾ ಅಂತ ಕ್ರಿಕೆಟ್ ಅಭಿಮಾನಿಗಳು ರೊಚ್ಚಿಗೆಳ್ತಿದ್ರು. ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಬ್ಬ ಆಟಗಾರನಿಗೆ ಟೀಮ್ನಲ್ಲಿ ಚಾನ್ಸ್ ಸಿಗಲಿ ಅಂತ ಅಭಿಯಾನ ನಡೀತಾವೆ ಅಂದರೆ ಅದು ಸಂಜು ಸ್ಯಾಮ್ಸನ್ಗೆ ಮಾತ್ರ. ಹೌದು, ಆತನ ಕತೆ ಕೇಳಿದರೆ ಅಯ್ಯೋ ಪಾಪ ಅನಿಸುತ್ತೆ. ಮೋಸ್ಟ್ ಟ್ಯಾಲೆಂಟೆಡ್ ಕ್ರಿಕೆಟರ್, ವಿಕೆಟ್ ಕೀಪರ್, ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಹಲವು ದಾಖಲೆಗಳು ಆತನ ಹೆಸರಲ್ಲಿವೆ. ಆದರೆ ನ್ಯಾಷನಲ್ ಸೈಡ್ಗೆ ಬಂದರೆ ಬೇರೆಯವರಿಗೆ ಸಿಕ್ಕ ಅವಕಾಶಗಳು ಸ್ಯಾಮ್ಸನ್ಗೆ ಸಿಗಲಿಲ್ಲ ಅನ್ಬೋದು. ಈಗಲೂ ಸ್ಯಾಮ್ಸನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಲು ಸ್ಟ್ರಗಲ್ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಮೊದಲ ಶತಕ ಕೂಡ ಬಾರಿಸಿದ್ದಾರೆ. ಸಂಜು ಸ್ಯಾಮ್ಸನ್ ಕ್ರಿಕೆಟ್ ಲೈಫ್ ನೋಡೋದಾದರೆ, ಡೊಮೆಸ್ಟಿಕ್ ಕ್ರಿಕೆಟ್ ಒಂದು ರೀತಿ ಕಂಡ್ರೆ ಇಂಟರ್ನ್ಯಾಷನಲ್ ಕರಿಯರ್ ಮತ್ತೊಂದು ರೀತಿ ಕಾಣುತ್ತೆ. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಹಲವು ಏರಿಳಿತಗಳು ಎರಡರ ನಡುವೆ ಇದೆ. ತಮ್ಮ ಆಟದಿಂದಲೇ ಗಮನ ಸೆಳೆದ ಸಂಜು ಸ್ಯಾಮ್ಸನ್ 2014ರಲ್ಲೇ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ರಂದ್ರೆ ನೀವು ನಂಬಲೇಬೇಕು. ಇಂಗ್ಲೆಂಡ್ ವಿರುದ್ಧದ ಸಿರೀಸ್ಗೆ ಸೆಲೆಕ್ಟ್ ಆದರೂ ಕೂಡ 2014ರಲ್ಲಿ ಆಡೋದಕ್ಕೆ ಅವಕಾಶ ಸಿಗಲಿಲ್ಲ. ಬಳಿಕ ಅದೇ ವರ್ಷ ವೆಸ್ಟ್ ಇಂಡೀಸ್ ವಿರುದ್ಧ T20 ಸರಣಿಗೆ ಆಯ್ಕೆ ಆಗ್ತಾರೆ. ಆದರೆ ಟೈಮ್ ನೋಡಿ ಹೇಗಿದೆ, ಇಡೀ ಸಿರೀಸೇ ಕ್ಯಾನ್ಸಲ್ ಆಗುತ್ತೆ. ನಂತರ 2015ರ ಕ್ರಿಕೆಟ್ ವಿಶ್ವಕಪ್ನ ಸಂಭಾವ್ಯ 30 ಆಟಗಾರರ ಪಟ್ಟಿಯಲ್ಲಿ ಸ್ಯಾಮ್ಸನ್ ಇರ್ತಾರೆ. ಆದರೆ ಅಲ್ಲಿಂದನೂ ಕೈ ಬಿಡಲಾಗುತ್ತೆ. ಅದಾದ ನಂತರ 2015ರಲ್ಲಿ ಜಿಂಬಾಬ್ವೆ ವಿರುದ್ಧದ ಸರಣಿಗೆ ಅಂಬಾಟಿ ರಾಯುಡು ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಸ್ಯಾಮ್ಸನ್ ಆಯ್ಕೆ ಆಗ್ತಾರೆ. ಅದೇ ಸರಣಿಯಲ್ಲಿ ಅಂತಾರಾಷ್ಟ್ರೀಯ T20ಗೆ ಪಾದಾರ್ಪಣೆ ಮಾಡ್ತಾರೆ. ಮೊದಲ ಮ್ಯಾಚ್ನಲ್ಲೇ 36 ರನ್ ಗಳಿಸೋ ಮೂಲಕ ಸ್ಯಾಮ್ಸನ್ ಎಲ್ಲರ ಗಮನ ಸೆಳೀತಾರೆ. ಆದರೆ ಒಂದೇ ಮ್ಯಾಚ್ ಮುಗೀತು. ಸ್ಯಾಮ್ಸನ್ ವಾಪಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಕಾಣಿಸಲೇ ಇಲ್ಲ. 4 ವರ್ಷದ ಬಳಿಕ ಅಂದರೆ 2019ರಲ್ಲಿ ಬಾಂಗ್ಲಾದೇಶದ ವಿರುದ್ಧದ T20 ಸಿರೀಸ್ಗೆ ಸ್ಯಾಮ್ಸನ್ ಆಯ್ಕೆ ಆಗ್ತಾರೆ. ಆದರೆ ಇಡೀ ಸಿರೀಸ್ ಬೆಂಚ್ ಕಾಯಿಸ್ತಾರೆ. ಮುಂದಿನ T20 ಸಿರೀಸ್ಗೆ ಸೆಲೆಕ್ಟ್ ಆದರೂ ಕೂಡ ಫಾರ್ಮ್ ಕೈ ಕೊಡ್ತು. 3-4 ಚಾನ್ಸ್ ಸಿಕ್ಕು, ಆದರೆ ಸ್ಯಾಮ್ಸನ್ ವೈಫಲ್ಯವೇ ಎದ್ದು ಕಾಣ್ತು. ಇದರಿಂದ 2021ರ T20 ವಿಶ್ವಕಪ್ ತಂಡದಲ್ಲೂ ಕೂಡ ಸ್ಯಾಮ್ಸನ್ಗೆ ಚಾನ್ಸ್ ಸಿಗಲಿಲ್ಲ. ಬೇರೆ ಪ್ಲೇಯರ್ಗಳನ್ನು ಬ್ಯಾಕ್ ಮಾಡ್ದಂಗೆ ಸ್ಯಾಮ್ಸನ್ಗೆ ಬ್ಯಾಕಿಂಗ್ ಸಿಗಲಿಲ್ಲ. ಟೀಮ್ ಮ್ಯಾನೇಜ್ಮೆಂಟ್ ಆಗಲಿ, ಕ್ಯಾಪ್ಟನ್ಸ್ ಆಗಲಿ ಸ್ಯಾಮ್ಸನ್ ಪ್ರತಿಭೆ ಗುರುತಿಸಿ ಬ್ಯಾಕ್ ಮಾಡಲೇ ಇಲ್ಲ. ನೀವು ಯೋಚನೆ ಮಾಡಿ, 2014ರಲ್ಲಿ ಟೀಮ್ ಇಂಡಿಯಾ ಒನ್ ಡೇ ಟೀಮ್ಗೆ ಸ್ಯಾಮ್ಸನ್ ಸೆಲೆಕ್ಟ್ ಆಗ್ತಾರೆ. 2015ರಲ್ಲಿ ವರ್ಲ್ಡ್ ಕಪ್ ಸಂಭಾವ್ಯ ತಂಡದಲ್ಲೂ ಸ್ಯಾಮ್ಸನ್ ಇರ್ತಾರೆ. ಆದರೆ ಸ್ಯಾಮ್ಸನ್ ಮೊದಲ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ಆಡಿದ್ದು 2021ರಲ್ಲಿ. ಹೌದು, 2021. ಆಲ್ಮೋಸ್ಟ್ 7 ವರ್ಷ ಸ್ಯಾಮ್ಸನ್ನನ್ನು ಒನ್ ಡೇನಲ್ಲಿ ಆಡಿಸ್ಲೇ ಇಲ್ಲ. ಅದಾದ್ಮೇಲಾದರೂ ಅವಕಾಶಗಳನ್ನು ಕೊಟ್ರ? ಇಲ್ಲ. ಇದುವರೆಗೂ ಸ್ಯಾಮ್ಸನ್ ಆಡಿರೋದು ಕೇವಲ 16 ಒನ್ ಡೇ ಮ್ಯಾಚ್. ಅದರಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿಕೊಂಡಿದ್ದಾರೆ. 16 ಮ್ಯಾಚ್ನಿಂದ ಒನ್ ಡೇಯಲ್ಲಿ 510 ರನ್ ಗಳಿಸಿದ್ದು, ಬ್ಯಾಟಿಂಗ್ ಎವರೇಜ್ 56 ಇದೆ. 1 ಸೆಂಚುರಿ, 3 ಹಾಫ್ ಸೆಂಚುರಿ ಇವೆ. ಆದರೂ ಮುಂದಿನ ಸಿರೀಸ್ಗೆ ಸ್ಯಾಮ್ಸನ್ ಇರ್ತಾರೋ ಇಲ್ವೋ ನಂಗಂದ್ರೂ ಗೊತ್ತಿಲ್ಲ.
ಹಲವು ಕ್ರಿಕೆಟ್ ತಜ್ಞರೇ ನೇರವಾಗಿ ಹೇಳಿದ್ದಾರೆ. ಈ ಸಲ ಸೂರ್ಯಕುಮಾರ್ ಯಾದವ್ ಬದಲು ಟೀಮ್ ಇಂಡಿಯಾದಲ್ಲಿ ಸಂಜು ಸ್ಯಾಮ್ಸನ್ ಇದ್ದಿದ್ರೆ ಇಂಡಿಯಾ ಖಂಡಿತ ವಿಶ್ವಕಪ್ ಗೆಲ್ತಿತ್ತು ಅಂತ. ಅಷ್ಟರ ಮಟ್ಟಿಗೆ ಸ್ಯಾಮ್ಸನ್ ಇಂಪ್ಯಾಕ್ಟ್ ಬೀರಿದ್ದಾರೆ. ಟೀಮ್ ಇಂಡಿಯಾ ವಿಶ್ವದ ಯಾವುದೇ ಮೂಲೆಗೆ ಹೋಗಲಿ ಸಂಜು ಸ್ಯಾಮ್ಸನ್ ಫ್ಯಾನ್ಸ್ ಕಾಣ್ತಾರೆ, ಸ್ಯಾಮ್ಸನ್ ಫೋಟೋಗಳು ಕಾಣ್ತವೆ. ಅಷ್ಟರ ಮಟ್ಟಿಗೆ ಸಂಜು ಸ್ಯಾಮ್ಸನ್ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ. ಟೀಮ್ ಸೆಲೆಕ್ಷನ್ನಲ್ಲಿ ರಾಜಕೀಯ ನಡೆಯುತ್ತೆ ಅಂತ ಫ್ಯಾನ್ಸ್ ಟೀಕ್ಸ್ತಲೇ ಇದ್ದಾರೆ. ಫ್ಯಾನ್ಸ್ ವಾದ ತಪ್ಪು ಅಲ್ವೇ ಅಲ್ಲ. ಯಾಕಂದರೆ ಸಂಜು ಸ್ಯಾಮ್ಸನ್ನನ್ನು BCCI ನಡೆಸಿಕೊಂಡಿರೋ ರೀತಿ ಆ ರೀತಿ ಇದೆ. ಸ್ಯಾಮ್ಸನ್ ಕ್ರಿಕೆಟ್ ಲೈಫ್ ಸ್ಟಾರ್ಟ್ ಆಗಿದ್ದು ರಾಷ್ಟ್ರ ರಾಜಧಾನಿ ದಿಲ್ಲಿಯಿಂದ. ಆಮೇಲೆ ಕೇರಳಕ್ಕೆ ವಾಪಸ್ ಬರ್ತಾರೆ. 2007ರಿಂದ ಕೇರಳ ಕ್ರಿಕೆಟ್ ಟೀಮ್ನ ಭಾಗ ಆಗ್ತಾರೆ. ಅಂಡರ್ 13, ಅಂಡರ್ 16, ಅಂಡರ್ 19 ಮತ್ತು ರಣಜಿ ಟ್ರೋಫಿಯಲ್ಲಿ ಕೇರಳವನ್ನು ಸ್ಯಾಮ್ಸನ್ ಪ್ರತಿನಿಧಿಸುತ್ತಾರೆ. ನಾಯಕರಾಗಿಯೂ ಆಟ ಆಡ್ತಾರೆ. ಅಂಡರ್ 19 ವಿಶ್ವಕಪ್ನಲ್ಲಿ ವೈಸ್ ಕ್ಯಾಪ್ಟನ್ ಕೂಡ ಸ್ಯಾಮ್ಸನ್ ಆಗಿದ್ದರು. ಅದಾದ ಬಳಿಕ ಸ್ಯಾಮ್ಸನ್ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಿದ್ದು IPL. ಸದ್ಯ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕನಾಗಿ ಸ್ಯಾಮ್ಸನ್ ಇದ್ದಾರೆ. 2012ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪಾಲಾಗ್ತಾರೆ ಸ್ಯಾಮ್ಸನ್. ಆದರೆ ಯಾವ ಮ್ಯಾಚ್ ಕೂಡ ಆ ಸೀಸನ್ನಲ್ಲಿ ಆಡಲಿಲ್ಲ. 2013ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸ್ಯಾಮ್ಸನ್ ಸೇರ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ರಾಜಸ್ಥಾನ್ ರಾಯಲ್ಸ್ ತಂಡದ ಭಾಗವಾಗಿ ಸ್ಯಾಮ್ಸನ್ ಇದ್ದಾರೆ. RR 2 ವರ್ಷ ನಿಷೇಧದಲ್ಲಿದ್ದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಸ್ಯಾಮ್ಸನ್ ಆಡಿದ್ರು. ಸ್ಯಾಮ್ಸನ್ನನ್ನು 2021ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮ್ ಕ್ಯಾಪ್ಟನ್ ಆಗಿ ಮಾಡುತ್ತೆ. 2021ರಲ್ಲಿ RR 7ನೇ ಸ್ಥಾನಕ್ಕೆ ತೃಪ್ತಿಪಟ್ಟರೆ 2022ರಲ್ಲಿ ರನ್ನರ್ ಅಪ್ ಆಯಿತು. 2023ರಲ್ಲಿ ಸ್ವಲ್ಪದರಲ್ಲೇ ಪ್ಲೇ ಆಫ್ ಅನ್ನು RR ಮಿಸ್ ಮಾಡಿಕೊಳ್ತು. ಈ ಮೂಲಕ ಕ್ಯಾಪ್ಟನ್ಸಿಯಲ್ಲೂ ಕೂಡ ಸ್ಯಾಮ್ಸನ್ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಸಂಜು ಸ್ಯಾಮ್ಸನ್ಗೆ ಯಾಕೆ ಚಾನ್ಸ್ ಸಿಗಲಿಲ್ಲ ಅಂತ ನೋಡೋದಾದರೆ, ಹಲವರು ಹೇಳುವಂತೆ ಸ್ಯಾಮ್ಸನ್ಗೆ ಹೆವಿ ಆಟಿಟ್ಯೂಡ್ ಇದೆ ಅಂತೆ. ಆನ್ ಫೀಲ್ಡ್ನಲ್ಲಿ ಇದು ಕಾಣಿಸದೇ ಇದ್ರೂ ಕೂಡ ಆಫ್ ಫೀಲ್ಡ್ನಲ್ಲಿ ಕಾಣುತ್ತಂತೆ. ಸ್ಯಾಮ್ಸನ್ ಯಾರ ಮಾತು ಕೇಳಲ್ಲ ಅಂತೆ. ಸಿಚುವೇಶನ್ಗೆ ತಕ್ಕಂತೆ ಆಟ ಆಡಲ್ಲ ಅನ್ನೋ ಆರೋಪಗಳು ಸ್ಯಾಮ್ಸನ್ ಮೇಲಿವೆ. ಇದರ ಜೊತೆ ರಾಜಕೀಯ ಕೂಡ ಜೋರಾಗಿದೆ ಎಂಬ ಮಾತುಗಳು ಕೇಳಿಬರ್ತಿವೆ. ಬಾಂಬೆ ಮತ್ತು ದಿಲ್ಲಿ ಮಾಫಿಯಾ ದಕ್ಷಿಣ ಭಾರತದ ಆಟಗಾರರನ್ನು ತುಳಿತಿದ್ದಾರೆ ಎಂಬ ಮಾತುಗಳು ಬಹಳಷ್ಟು ಕೇಳಿ ಬಂದಿವೆ. ಅದಲ್ಲದೆ ಸ್ಯಾಮ್ಸನ್ ಕ್ರಿಶ್ಚಿಯನ್ ಆಗಿರೋದಕ್ಕೆ ಅವಕಾಶ ಸಿಗ್ತಿಲ್ಲ ಎಂದು ಫ್ಯಾನ್ಸ್ ತಮ್ಮದೇ ದಾಟಿಯಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಮತ್ತು ಇನ್ಕನ್ಸಿಸ್ಟೆನ್ಸಿ, ಹೌದು, ಸ್ಯಾಮ್ಸನ್ ಆಟದಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಆಡ್ತಿಲ್ಲ. ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ತಂಡದಿಂದ ಹೊರಗುಳಿದಿರೋದು ಕೂಡ ಕಂಡು ಬಂದಿದೆ. ಇನ್ನು ಸಂಜು ಸ್ಯಾಮ್ಸನ್ ಲೈಫನ್ನು ನೋಡಬೇಕಾದ್ರೆ 1994 ನವೆಂಬರ್ 11ರಂದು ಕೇರಳದ ಮಲಯಾಳಿ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ. ತಂದೆ ವಿಶ್ವನಾಥ್ ಸ್ಯಾಮ್ಸನ್ ದಿಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ಜೊತೆಗೆ ಫುಟ್ಬಾಲ್ ಪ್ಲೇಯರ್ ಕೂಡ ಆಗಿದ್ದ ವಿಶ್ವನಾಥ್ ಸಂತೋಷ್ ಟ್ರೋಫಿಯಲ್ಲಿ ದಿಲ್ಲಿಯನ್ನು ಪ್ರತಿನಿಧಿಸ್ತಾರೆ. ತಾಯಿ ಲೈಜಿ ವಿಶ್ವನಾಥ್ ಹೌಸ್ ವೈಫ್. ಸಂಜು ಸ್ಯಾಮ್ಸನ್ ಅವರ ಅಣ್ಣ ಸ್ಯಾಲಿ ಸ್ಯಾಮ್ಸನ್ ಕೂಡ ಜೂನಿಯರ್ ಕ್ರಿಕೆಟ್ನಲ್ಲಿ ಕೇರಳವನ್ನು ಪ್ರತಿನಿಧಿಸಿದ್ರು. ಇಡೀ ಕುಟುಂಬಕ್ಕೆ ಆಟದ ಮೇಲೆ ಪ್ರೀತಿ ಇದೆ. ಸ್ಯಾಮ್ಸನ್ ಅವರು ತಮ್ಮ ದೀರ್ಘಕಾಲದ ಗೆಳತಿ ಚಾರ್ಲತಾ ರಮೇಶ್ ಅವರನ್ನು 2018ರಲ್ಲಿ ಮದುವೆ ಆಗ್ತಾರೆ. ಸಂಜು ಸ್ಯಾಮ್ಸನ್ಗೆ IPS ಅಧಿಕಾರಿ ಆಗಬೇಕು ಅಂತ ಆಸೆ ಇತ್ತಂತೆ. ಇದ್ರ ಜೊತೆ ಸಂಜು ಸ್ಯಾಮ್ಸನ್ ಜನಪ್ರಿಯತೆ ನೋಡಿ ಕೇರಳ ಚುನಾವಣಾ ಆಯೋಗ 2021ರ ವಿಧಾನಸಭಾ ಚುನಾವಣೆ ವೇಳೆ ಸ್ಟೇಟ್ ಎಲೆಕ್ಷನ್ ಐಕಾನ್ ಆಗಿ ಘೋಷಿಸಿತ್ತು. ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಟೂರ್ನಿಯಲ್ಲಿ ಕೇರಳ ಬ್ಲಾಸ್ಟರ್ಸ್ FC ತಂಡದ ರಾಯಭಾರಿ ಕೂಡ ಸಂಜು ಸ್ಯಾಮ್ಸನ್ ಆಗಿದ್ದಾರೆ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಯಶಸ್ವಿ ಆಟಗಾರನಾಗಿರುವ ಸಂಜು ಸ್ಯಾಮ್ಸನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ನಿರಂತರ ಅವಕಾಶಗಳಿಗಾಗಿ ಕಾಯ್ತಿದ್ದಾರೆ. ಅವರಿಗೆ ಅವಕಾಶಗಳು ಸಿಗಲಿ, ಅವರ ಪ್ರತಿಭೆ ಇನ್ನಷ್ಟು ಬೆಳಗಲಿ ಅಂತ ಆಶಿಸೋಣ. ಇದು ಡಿಜಿಟಲ್ ಅಸ್ತ್ರ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.